ಆದ್ರೆ ನಾನೇನ್ ಮಾಡ್ಲಿ, ನನ್ನ ಟೈಮ್ ಸರಿ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ರು ನಾನು ಇನ್ನೇನೋ ರೀಚ್ ಆಗ್ತಾ ಇದ್ದೀನಿ ನನ್ನ ಡ್ರೀಮ್ಗೆ ಅನ್ನುವಾಗ ನಾನು ವಾಪಸ್ ಫೇಲ್ಯೂರ್ ಬರ್ತೀನಿ. ವಾಪಸ್ ಪುನಃ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಾ ಪೇನ್ ಹೇಗಿರುತ್ತೆ ಅಂತ? ಆ ಸಿಚುವೇಶನ್ ಅಲ್ಲಿ ನನ್ನ ಮನ್ಸು ಭಾರ ಆಗತ್ತೆ, ನನ್ನ ಗಂಟ್ಲಲ್ಲಿ ದುಃಖ ಆಗತ್ತೆ, ಕಣ್ಣಲ್ಲಿ ನೀರ್ ಬರುತ್ತೆ. ಇದನ್ನೆಲ್ಲ ಯಾರ ಹತ್ರನಾದ್ರೂ ಹೇಳ್ಕೊಂಡು ಹತ್ತು ಬಿಡ್ಬೇಕು ಅನ್ಸುತ್ತೆ. ಆದ್ರೆ ನಾನು ಹೇಳ್ಕೊಂಡು ಆಡಲ್ಲ. ನಿಮ್ಮ ಹತ್ರ ಯಾರ ಹತ್ರನೂ ನಾನು ಹೇಳ್ಕೊಂಡು ಆಡಲ್ಲ. ಯಾಕಂದ್ರೆ ನನ್ನ ಕಣ್ಣೀರ್ ನೋಡಿ ನೀವೆಲ್ಲಿ ಹಾಡ್ಕೊಂಡ್ಬಿಡ್ತೀರಾ ಅನ್ನೋ ಒಂದು ಭಯ. ನಾವು ಈ ಸಮಾಜದಲ್ಲಿ ಹುಡುಗರಾಗಿ ಹುಟ್ಟಿದ್ಮೇಲೆ ದೊಡ್ಡ ಕ್ರೈಮ್ ಏನ್ ಗೊತ್ತಾ? ಅಳೋದು. ಸಮಾಜ ಆಡ್ಕೊಬಿಡುತ್ತೆ, ಜನ ನಗಾಡ್ಬಿಡ್ತಾರೆ, ಅಯ್ಯೋ ನೋಡಲಿ ಹುಡುಗ ಆಗಿ ಅಳ್ತಾ ಇದ್ದಾನೆ ಅಂತ ಆಡ್ಕೊಬಿಡ್ತಾರೆ. ಆದ್ರೆ ನಿಮ್ಗೆ ಯಾರಿಗೂ ಒಂದು ಅರ್ಥ ಆಗಲ್ಲ, ನಮ್ಮ ಹುಡುಗರಿಗೂ ಮನ್ಸಿದೆ, ನಮಗೂ ನೋವಾಗತ್ತೆ, ನಮಗೂ ಕಣ್ಣೀರ್ ಬರುತ್ತೆ. ಇದು ನೀವು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಪರವಾಗಿಲ್ಲ, ನೀವು ಅರ್ಥ ಮಾಡ್ಕೊಳ್ದಾದ್ರು ಪರವಾಗಿಲ್ಲ. ಆದ್ರೆ ಒಂದು ರಿಕ್ವೆಸ್ಟು, ನೀವು ನನ್ನ ಕಣ್ಣೀರ್ಗೆ ಹೆಗ್ಲು ಕೊಡ್ತಿದ್ರು ಪರವಾಗಿಲ್ಲ, ನನ್ನ ಕಷ್ಟನ, ನನ್ನ ನೋವನ್ನ ಯಾವತ್ತೂ ಆಡ್ಕೊಂಡು ನಗಾಡ್ಬೇಡಿ.